ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಎಕ್ಸೋರಾ ಪ್ಲ್ಯಾಂಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೇನೆ. ಹಾಗೆಯೇ ನಮ್ಮ ಮನೆಯಲ್ಲಿರುವ ಎಕ್ಸೋರಾ ಪ್ಲ್ಯಾಂಟ್ ಕಲೆಕ್ಷನನ್ನು ನಿಮಗೆ ತಿಳಿಸ್ತೇನೆ. ಸೊ ಇವತ್ತು ನಮ್ಮ ಮನೆಯಲ್ಲಿ ಇರುವಂತಹ ಈ ಪಿಂಕ್ ಕಲರ್ ಪ್ಲ್ಯಾಂಟ್ ಇದು ಕಂಪ್ಲೀಟ್ ಫ್ಲವರಿಂಗ್ ಸೀಸನ್ ಆಗಿರೋದ್ರಿಂದ ನೀವು ಇಷ್ಟು ಫ್ಲವರನ್ನು ನೋಡಬಹುದು ಪ್ಲ್ಯಾಂಟಲ್ಲಿ. ಹಾಗೆಯೇ ನಾವು ಈ ಪ್ಲ್ಯಾಂಟನ್ನು ನೆಲಕ್ಕೇ ನೆಟ್ಟಿರುವಂಥದ್ದು. ಇದರಲ್ಲಿ 2 ಥರ ಬರುತ್ತೆ. ಒಂದು ಡ್ವಾರ್ಫ್ ಪ್ಲ್ಯಾಂಟ್ ಅಂತ ಬರುತ್ತೆ, ಇನ್ನೊಂದು ನಾರ್ಮಲ್ ಪ್ಲ್ಯಾಂಟ್. ನೀವು ನಾರ್ಮಲ್ ಪ್ಲ್ಯಾಂಟನ್ನು ಪಾಟಲ್ಲೂ ಸಹ ನೆಡಬಹುದು, ಹಾಗೆ ನೆಲಕ್ಕೂ ಸಹ ನೆಡಬಹುದು. ಡ್ವಾರ್ಫನ್ನು ಯಾವಾಗಲೂ ನೆಲದಕ್ಕಿಂತ ಪಾಟಿಗೆ ಅದು ಪ್ರಿಫರ್ ಮಾಡ್ತಾರೆ. ಅದು ಇಷ್ಟು ಹೈಟ್ ಸಹ ಬರಲ್ಲ, ಇಷ್ಟು ಬುಷಿನೂ ಬರಲ್ಲ. ನೀವು ನಿಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಪ್ರಿಫರ್ ಮಾಡಬಹುದು. ಹಾಗೆಯೇ ಇದು ಇನ್ನೊಂದು ಕಲರ್, ಯೆಲ್ಲೋ ಕಲರ್ ಎಕ್ಸೋರಾ. ಇದು ಸ್ವಲ್ಪ ಆ ಎಕ್ಸೋರಾಗಿಂತ ಕಲರಲ್ಲಿ ಅಷ್ಟೇ ಅಲ್ಲ, ಪ್ಲ್ಯಾಂಟಲ್ಲೂ ಸಹ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇದರಲ್ಲಿ ಫ್ಲವರ್ ಜಾಸ್ತಿ ಇದೆ, ಆದರೆ ಇದರಲ್ಲಿ ಈ ಯೆಲ್ಲೋ ಎಕ್ಸೋರಾದಲ್ಲಿ ಸ್ವಲ್ಪ ಲೀಫ್ಗಳೇ ಸ್ವಲ್ಪ ಜಾಸ್ತಿ ಇರೋವಂಥದ್ದು. ನೆಕ್ಸ್ಟ್ ಇದು ಆರೆಂಜ್ ಕಲರ್ ಎಕ್ಸೋರಾ. ನಾವು ಎಲ್ಲ ಎಕ್ಸೋರಾನು ನೆಲಕ್ಕಂತಲೇ ನೆಟ್ಟಿರುವಂಥದ್ದು, ಅದೇ ನಿಮಗೆ ನಾನು ತೋರಿಸ್ತಾ ಇರೋದು. ಸೊ ಆಲ್ಮೋಸ್ಟ್ ಇದೆಲ್ಲ 2 ಇಯರ್ಸ್ ಪ್ಲ್ಯಾಂಟ್ಗಳು. ಸೊ ನಾವು 2 ಇಯರ್ಸಿಂದನೂ ನಮಗೆ ಒಳ್ಳೆ ಫ್ಲವರನ್ನು ಬಿಡ್ತಾ ಇದೆ. ಈಗೆಲ್ಲ ಮುಗ್ಗಾಗಿದೆ, ಒಂದು ಸಲ ಫ್ಲವರ್ ಆಗಿ ಇದೆಲ್ಲ ಹೋಗಿರೋವಂಥದ್ದು. ಈಗ ಮತ್ತೆ ಬಡ್ಡಿಂಗ್ ಸ್ಟೇಜಸಲ್ಲಿ ಇದೆ. ಯೂಶಲಿ ಎಕ್ಸೋರಾಗೆ ತುಂಬ ಸನ್ಲೈಟ್ ಬೇಕು. ಸನ್ಲೈಟ್ ಎಲ್ಲಿ ಜಾಸ್ತಿ ಇದೆಯೋ ನಿಮಗೆ ಅಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇದು ತುಂಬ ಡ್ರೈ ಇರುವಂಥ ಪ್ಲೇಸಸ್ ಬೇಕು. ಇದಕ್ಕೆ ಜಾಸ್ತಿ ನೀರೇನು ಬೇಡ. ನೋಡಿ, ಇದು ಇನ್ನೊಂದು ಕಲರು. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಫರ್ಟಿಲೈಸರ್ಗೆ ಬಂದರೆ ನಿಮಗೆ ಮಂತಿಗೆ ಒಂದು ಸಲ ಯಾವುದಾದ್ರೂ ಮನೆಯಲ್ಲಿರುವಂಥ ಸಗಣಿ ಗೊಬ್ಬರನೋ ಅಥವಾ ಕಿಚನ್ ವೇಸ್ಟ್ ಹಾಕಿದ್ರೂ ಸಹ ಇದಕ್ಕೆ ಆಗುತ್ತೆ. ಇದು ತುಂಬ ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ್ ಅಂತಲೇ ಹೇಳಬಹುದು. ಅಷ್ಟೊಂದು ಕೇರಿಂಗ್ ಇದಕ್ಕೆ ಅವಶ್ಯಕತೆ ಇಲ್ಲ. ಅದೆಲ್ಲ ನಾನು ಇಲ್ಲಿ ತನಕ ಏನು ತೋರಿಸಿದೆ ಅದೆಲ್ಲ 2 ಇಯರ್ಸ್ ಪ್ಲ್ಯಾಂಟ್. ಇದು ನಾವು ಮೊನ್ನೆ ಅಷ್ಟೇ ತಂದು, ಇದು ಆಲ್ಮೋಸ್ಟ್ 2 ಮಂತ್ ಆಯಿತು ಇದನ್ನು ತಂದು. ಸೊ ನೀವು ಯೂಶಲಿ ನರ್ಸರಿಯಲ್ಲಿ ಸ್ವಲ್ಪ ಹೈಟ್ ಇರುವಂತಹ ಗಿಡಗಳನ್ನೇ ತಗೊಂಡ್ರೆ ನಿಮಗೆ ತುಂಬ ಚೆನ್ನಾಗಿನೂ ಬರುತ್ತೆ. ಹೆಲ್ತಿ ಪ್ಲ್ಯಾಂಟನ್ನೇ ಸೆಲೆಕ್ಟ್ ಮಾಡಬೇಕು. ಇದು ಈಗ ಫ್ಲವರ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಇದು ರೆಡ್ ಎಕ್ಸೋರಾ. ರೆಡ್ ಮತ್ತು ಆರೆಂಜ್ ನಿಮಗೆ ತುಂಬ ಕಾಮನ್ ಆಗಿ ಕಾಣಿಸಕ್ಕಂಥದ್ದು. ಇದು ಇನ್ನೊಂದು ಕಲರು. ಇದನ್ನು ನರ್ಸರಿಯಿಂದ ತಾನೇ ತಂದಿರುವಂಥದ್ದು. ಅದು ತಂದಾಗ ತುಂಬ ಬಡ್ಡಿಂಗ್ಸ್ ಇರೋದ್ರಿಂದ ಈಗ ನಿಮಗೆ ಇಷ್ಟೊಂದು ಫ್ಲವರ್ಸನ್ನು ನೋಡಬಹುದು. ಯೂಶಲಿ ಮಾರ್ಚಿಂದ ಅಕ್ಟೋಬರ್ವರೆಗೂ ನಿಮಗೆ ಈ ಫ್ಲವರ್ ಇರುತ್ತೆ. ಒಂದು ಫ್ಲವರ್ ಬಂದರೆ ಅದು ಆಲ್ಮೋಸ್ಟ್ 2 ಮಂತಿಂದ 3 ಮಂತ್ಸ್ ತನಕ ಫ್ಲವರ್ಸ್ ಗಿಡದಲ್ಲಿ ಹಾಗೇ ಇರೋದ್ರಿಂದ ನಿಮಗೆ ಇದು ಫ್ಲವರ್ ಯಾವಾಗಲೂ ಕಂಪ್ಲೀಟ್ ಫ್ಲವರ್ಸ್ ಅಂತಲೇ ಅನಿಸುತ್ತೆ. ಸೊ ಇಲ್ಲಿ ತನಕ ಏನು ನೋಡಿದ್ರಿ ಇಷ್ಟು ಪ್ಲ್ಯಾಂಟ್, ಅದು ಯೂಶಲಿ ನಿಮಗೆ ಎಲ್ಲ ನರ್ಸರಿಯಲ್ಲಿ ಸಿಕ್ಕಿದ್ದು. ಇದು ಒಂದು ದೇಸಿ ಎಕ್ಸೋರಾ. ಈ ದೇಸಿ ಎಕ್ಸೋರಾ ಹೇಗಂದರೆ ಕಂಪ್ಲೀಟ್ ವರ್ಷ ಪೂರ್ತಿ ಫ್ಲವರ್ ಇರುತ್ತೆ, ವರ್ಷ ಪೂರ್ತಿನೂ ಇರುತ್ತೆ. ಮತ್ತು ಏನು ಹೇಳ್ಬೋದು ಅಂದರೆ ಇದು ತುಂಬಾ ಬುಷಿ ಮತ್ತು ಹೈಟಾಗಿ ಬೆಳೆಯುತ್ತೆ. ಈ ಎಕ್ಸೋರಾಗಳೆಲ್ಲ ಒಂದು ಮೀಡಿಯಮ್ ಹೈಟಲ್ಲಿ ಇದ್ದರೆ, ಇದು ಸ್ವಲ್ಪ ಹೈಟಾಗಿ ತುಂಬ ಹೈಟಲ್ಲಿ ಬೆಳೆಯುತ್ತೆ. ಆದರೆ ಇದ್ರದ್ದು ಒಂದು ಒಳ್ಳೆ ಅಡ್ವಾಂಟೇಜ್ ಅಂದರೆ ಯಾವಾಗಲೂ ಗಿಡ ಪೂರ್ತಿ ಹೂವಿಗಿರುತ್ತೆ. ನೀವು ನೋಡ್ಬೋದು ಕಂಪ್ಲೀಟ್ ಹೂವಾಗಿದೆ. ಇದು ಆಲ್ಮೋಸ್ಟ್ 2 ಮಂತ್ಸ್ ಆಗ್ತಾ ಬಂತು ಈ ಫ್ಲವರಿಂಗ್ ಆಗಿ. ಆಗಿಂದನೂ ಸಹ ಇಷ್ಟು ಚೆನ್ನಾಗಿದೆ. ಈ ಎಕ್ಸೋರಾ ಪ್ಲ್ಯಾಂಟ್ ಇರೋದು ಇನ್ನೊಂದು ಅಡ್ವಾಂಟೇಜ್ ಅಂದರೆ ಇದು ತುಂಬಾ ಬರ್ಡ್ಸ್ ಮತ್ತು ಬಟರ್ಫ್ಲೈಸನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಮನೆಯಲ್ಲಿ
ಯಾವಾಗಲೂ ಬಟರ್ಫ್ಲೈಸ್ ಮತ್ತು ಬರ್ಡ್ಸನ್ನು ನಾವು ನೋಡ್ಬೋದು ಈ ಎಕ್ಸೋರಾ ಪ್ಲ್ಯಾಂಟ್ ಹತ್ರ. ಸೊ ಇದು ನೋಡಿದ್ರಲ್ಲ, ಇದು ಕಂಪ್ಲೀಟ್ ನಮ್ಮ ಮನೆಯಲ್ಲಿ ಇರುವಂಥ ಎಕ್ಸೋರಾ ಪ್ಲ್ಯಾಂಟ್ ಕಲೆಕ್ಷನ್. ಸೊ ಇದ್ರ ಬಗ್ಗೆ ನಿಮಗೆ ಇನ್ನೂ ಏನಾದರೂ ಮಾಹಿತಿ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಕಮೆಂಟನ್ನು ಮಾಡ್ತೇನೆ. ಇಷ್ಟು ಹೊತ್ತು ನಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.